ಸಕ್ಸಸ್ಫುಲ್ ಯೂಟ್ಯೂಬರ್, ನೀವು ಒಬ್ಬ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಬೇಕು ಅಂತಂದರೆ ನಾನು ಹೇಳೋ ಈ ಒಂದು ಟಿಪ್ಸ್ಗಳನ್ನು ಯೂಸ್ ಮಾಡಿದ್ರೆ ನೀವು ಈ ಒಂದು ವಿಡಿಯೋ ನೋಡಿದ ತಕ್ಷಣ ಥ್ಯಾಂಕ್ ಯು ಬ್ರೋ ಅಂತೇಳಿ ಕಮೆಂಟ್ ಮಾಡಿ ಹೋಗ್ತೀರಾ. ಸೊ ನಿಮಗೆ ಇದು 100% ವಿಡಿಯೋ ಯೂಸ್ಫುಲ್ ಆಗೇ ಆಗುತ್ತೆ, ನಾನು ಗ್ಯಾರಂಟಿ ಕೊಡ್ತೀನಿ. ಏನಪ್ಪ ಅಂತಂದರೆ ಈ ಒಂದು ವಿಡಿಯೋದಲ್ಲಿ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗೋದು ಹೇಗೆ, ಈ ಒಂದು ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಿರ್ತಕ್ಕಂಥ ಡಾಕ್ಟರ್ ಬ್ರೋ ಆಗಿರ್ಬೋದು, ಲಕ್ಕಿ ಯಶ್ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಹಲವಾರು ಯೂಟ್ಯೂಬ್ ಚಾನಲ್ಗಳು ಇದ್ದಾವೆ. ಸೊ ಇವರೆಲ್ಲ ಯಾವ ರೀತಿ ಸಕ್ಸಸ್ಫುಲ್ ಆದರು ಅನ್ನೋದನ್ನ ನೋಡ್ತಾ ಹೋಗೋಣ. ಫಸ್ಟು ಇವರು ತಮ್ಮ ಒಂದು ಯೂಟ್ಯೂಬ್ನಲ್ಲಿ ಒಂದು ಕನ್ಸಿಸ್ಟೆಂಟಾಗಿ ವೀಡಿಯೋಸ್ಗಳನ್ನು ಮಾಡ್ತಾ ಹೋಗೋದ್ರಿಂದ ಅವರ ಒಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗ್ತಾ ಬಂತು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನೀವು ಒಬ್ಬ ಯೂಟ್ಯೂಬ್ ಚಾನಲ್ ಆಗಬೇಕು ಅಥವಾ ಒಂದು ಯೂಟ್ಯೂಬರ್ ಆಗಬೇಕು ಅಂತಂದರೆ ಈ ಜಗತ್ತಲ್ಲಿ ತುಂಬ 2025ರಲ್ಲಿ ಕಾನ್ಫಿಡೆನ್ಸ್ ಅನ್ನೋದು ತುಂಬ ಅಂತಂದರೆ ತುಂಬ ಇದ್ದಾವೆ. ಎಲ್ಲೋದ್ರೂ ಕೂಡ ಬಿಡಲ್ಲ, ಈ ಯೂಟ್ಯೂಬಲ್ಲಿ ಅಂತೂ ಲಕ್ಷಗಟ್ಟಲೆ ಇದೆ. ಸೊ ಆದರೆ ಇದೆಲ್ಲನೂ ಕೂಡ ಬಿಟ್ಟು ನಾವು ಮೇಲೆ ಬರೋದು ಯಾವ ರೀತಿ ಅಂತಂದರೆ, ಸೊ ನಿಮ್ಮ ಒಂದು ಕಂಟೆಂಟು ಒಂದು ಕ್ವಾಲಿಟಿ ಒಂದು ಮೆಚ್ಯೂರ್ ಇದ್ದರೆ ಮಾತ್ರ ನೀವು ಇಲ್ಲಿ ಒಬ್ಬ ಯೂಟ್ಯೂಬರ್ ಆಗಿ ಬೆಳೆಯೋಕ್ಕೆ ಸಾಧ್ಯ. ಸೊ ನಾನು ನನ್ನ ಒಂದು ಲೈಫ್ ಎಕ್ಸ್ಪೀರಿಯನ್ಸ್ ಮೇಲೆ ನಿಮ್ಮ ಮುಂದೆ ಇಡಕ್ಕೆ ಬಯಸ್ತೀನಿ ಈ ಒಂದು ಟಾಪಿಕ್ನ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಮು. ಸೊ ಇಲ್ಲಿ ನಾವು ಲಕ್ಕಿ ಯಶವನ್ನು ತೊಗೊಳಮು. ಇವರು ಒಂದಲ್ಲ ದಿನಕ್ಕೆ ಇವರು ಒಬ್ಬ ಸಕ್ಸಸ್ಫುಲ್ ಯೂಟ್ಯೂಬರ್ ಆದರೂ ಕೂಡ ದಿನಕ್ಕೆ ಒಂದಾದರೂ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೇ ಮಾಡ್ತಾರೆ. ಸೊ ನಾನು ಅವರ ಸಬ್ಸ್ಕ್ರೈಬರ್ಸ್ ಆಗಿರೋದ್ರಿಂದ ನನಗೆ ಗೊತ್ತು ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅವರ ಒಂದು ಮೆಚ್ಯೂರಿಟಿಗೆ ತಕ್ಕಂತೆ ಅಲ್ಲಿ ತುಂಬ ನ್ಯೂಸ್ ಕೂಡ ಬರುತ್ತೆ, ಆಮೇಲೆ ವಿಡಿಯೋ ಕೂಡ ಗ್ರೋ ಆಗುತ್ತೆ, ಆಮೇಲೆ ಆ ಒಂದು ವಿಡಿಯೋ ಕೂಡ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡ್ಬೋದು ಡಾಕ್ಟರ್ ಬ್ರೋ ಯೂಟ್ಯೂಬ್ ಚಾನಲ್ನು ಕೂಡ ನೀವು ನೋಡ್ಬೋದು. ಸೊ ಅವರು ಬ್ಲಾಗಿಂಗ್ ಚಾನಲ್ ಮಾಡ್ತಾ ಇರೋದ್ರಿಂದ ತುಂಬ ವೈರಲ್ ಕೂಡ ಆಗಿದ್ದಾರೆ. ಸೊ ಅವ್ರು ಯೂಟ್ಯೂಬ್ ಚಾನಲಲ್ಲಿ ಮಾತಾಡ್ತಕ್ಕಂಥ ಶೈಲಿ ಆಗಿರ್ಬೋದು, ಇಂಪ್ರೂವ್ಮೆಂಟ್ ಆಗಿರ್ಬೋದು ಮತ್ತು ಕ್ವಾಲಿಟಿ ಮೆಚ್ಯೂರ್ ಆಗುತ್ತೆ. ನಾನು ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ನಿಮಗೆ ಕೊಡ್ತೀನಿ. ಈ ಟಿಪ್ಸ್ಗಳನ್ನು ನೀವೇನಾದರೂ ಯೂಸ್ ಮಾಡಿದ್ರೆ 100% ನಿಮ್ಮ ಒಂದು ಚಾನಲಲ್ಲಿ ನೀವು ಗ್ರೋ ಕಾಣ್ತೀರಾ. ಕಾಣಲಿಲ್ಲ ಅಂತಂದರೆ ಬಂದು ಕಮೆಂಟ್ ಮಾಡಿ. ನಾನು ನಿಮಗೆ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ ಕೊಟ್ಟಿರ್ತೀನಿ. ಆ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ನೀವು ಮಾಡಿರ್ತಕ್ಕಂಥ ವೀಡಿಯೋ ನಮಗೆ ಇಷ್ಟ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಸೊ ನೀವು ನನಗೆ ಕಮೆಂಟ್ ಕೂಡ ಮಾಡ್ಬೋದು. ನಿಮಗೆ ಇನ್ಸ್ಟಾಗ್ರಾಮ್ ID ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು. ಸೊ ಇವರೆಲ್ಲ ಸಕ್ಸಸ್ಫುಲ್ ಯೂಟ್ಯೂಬರ್ಸು. ಸೊ ಇವರು ನೀವು ಅನಿಸ್ಬೋದು ಇವರು 2017ರಲ್ಲಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದ್ದಾರೆ. ಆದರೆ ಇವು 2020 ಮತ್ತು 2025ಕ್ಕೆ ನೋಡೋದಾದರೆ ತುಂಬ ಡಿಫ್ರೆನ್ಸ್ ಇದೆ. ಇಲ್ಲಿ ನಾವು ಬರೋದು ಕೂಡ ತುಂಬ ಕಷ್ಟ, ಆದರೆ ಅಸಾಧ್ಯ ಅಂತೂ ಅಲ್ವೇ ಅಲ್ಲ. ಇಲ್ಲಿ ನೋಡ್ಬೋದು ನಾವು ಹಲವಾರು ಚಾನಲ್ಸ್ಗಳು ನಮ್ಮ ಮುಂದೆ ಇದ್ದಾವೆ, ಯೂಟ್ಯೂಬ್ ಚಾನಲ್ಸ್ಗಳು. ಸೊ ಲಕ್ಷವರೆಗೂ ಕೂಡ ಜನರು ಯೂಟ್ಯೂಬರ್ ಆಗಬೇಕು ಅಂತ ಕನಸು ಕಟ್ಕೊಂಡು ಬರ್ತಾ ಇದ್ದಾರೆ. ಆದರೆ ಕೆಲವೊಂದು ಮಿಸ್ಟೇಕ್ಸ್ಗಳ ಕಾರಣ ಸೊ ಅವ್ರು ಯೂಟ್ಯೂಬ್ ಚಾನಲ್ ಆಗೋದು ಇಲ್ಲ, ಅವರು ಸಕ್ಸಸ್ಫುಲ್ ಯೂಟ್ಯೂಬ್ ಚಾನಲ್ ಆಗೋದು ಇಲ್ಲ. ಅವು ಯಾವ ಮಿಸ್ಟೇಕ್ ಅಂತ ನೋಡೋದಾದರೆ, ಸೊ ಫಸ್ಟ್ ಒನ್ ಮಿಸ್ಟೇಕ್, 5 ಮಿಸ್ಟೇಕ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಫಸ್ಟ್ ಒನ್ ಮಿಸ್ಟೇಕ್ ಏನಪ್ಪ ಅಂತಂದರೆ, ನೀವು ಒಂದು ನ್ಯೂ ಚಾನಲ್ನ ಕ್ರಿಯೇಟ್ ಮಾಡಿದ್ದೀರಾ ಅಂತಂದರೆ ಆ ಒಂದು ನ್ಯೂ ಚಾನಲಲ್ಲಿ ಸೊ ಫಸ್ಟ್ ವೀಡಿಯೋನೇ ಗ್ರೋ ಆಗೋ ರೀತಿ ಇರಬೇಕು. ಇದು ನನ್ನ ಫಸ್ಟ್ ವೀಡಿಯೋ, ಆ ಒಂದು ಫಸ್ಟ್ ವೀಡಿಯೋ ಗ್ರೋ ಆಗಿರಬೇಕು. ಮತ್ತು ಕಂಟೆಂಟ್ ಸೆಲೆಕ್ಷನ್, ಇವಾಗ ನೀವು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದರೆ ಫಸ್ಟ್ ವೀಡಿಯೋ ಅಂತೂ ನಾನಂತೂ ಗ್ರೋ ಆಗಿಲ್ಲ ಅಂತ ಇಟ್ಕೊಂಡ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೀವು ಇನ್ನೂ ಕೂಡ ಗ್ರೋ ಮಾಡ್ಬೋದು. ಯಾವ ರೀತಿ ಅಂತಂದರೆ, ನಿಮಗೆ ಯೂಟ್ಯೂಬ್ ಇಂಪ್ರೆಷನ್ ಮತ್ತು ಕಳಿಸುತ್ತೆ. ಸೊ ಇಂಪ್ರೆಷನ್ ಡೌನ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಕಮೆಂಟ್ ಮಾಡೋ ಆಗಿಲ್ಲ. ಇಂಪ್ರೆಷನ್ ಅನ್ನೋದು ಒಂದು ಡೆಡ್ ಆಗಿರೋ ಚಾನಲ್ಸು ಕೂಡ 100 ಇಂಪ್ರೆಷನ್ ಬಂದೇ ಬರುತ್ತೆ. ಆ 100ರಲ್ಲಿ 1-2 ವಿಚರ್ಸ್ ಅಂತಂದರೆ ನೀವು ಮಾಡ್ತಕ್ಕಂಥ ಒಂದು ವೀಡಿಯೋದಲ್ಲಿ ಮಿಸ್ಟೇಕ್ ಇದೆ ಅಂತ ಅರ್ಥ. ನಾನು ನಿಮಗೆ ಒಂದು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ನೀವು 100 ಜನದಲ್ಲಿ ಒಂದು 50% ನಿಮ್ಮ ವೀಡಿಯೋನ ಕ್ಲಿಕ್ ಮಾಡೋ ರೀತಿ ಇರಬೇಕು, ಆಡಿಯನ್ಸ್ ರಿಸರ್ಟೇಷನ್ ಇರಬೇಕು, ಮತ್ತು ಆ ಒಂದು ವೀಡಿಯೋ ಯಾವ ಟಾಪಿಕ್ ಮೇಲಿದೆ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ವೀಡಿಯೋ ಯಾವ ಟಾಪಿಕ್ ಮೇಲಿದೆ ತುಂಬ ಅಂತಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ವೀಡಿಯೋ ಏನಾದರೂ ಬೇಸರವಾದಂಥ ಕಂಟೆಂಟ್ ಇದ್ದರೆ, ಸೊ ನಿಮ್ಮ ಒಂದು ವೀಡಿಯೋ ಬೇಸರವಾದಂಥ ಕಂಟೆಂಟ್ ಏನಾದರೂ ಇದ್ದರೆ ನೀವು ಮಾಡಿರ್ತಕ್ಕಂಥ ವೀಡಿಯೋ ತುಂಬ ಟ್ರೆಂಡಿಂಗ್ಗಳಿರುತ್ತೆ. ಆದರೆ ಆ ಒಂದು ವೀಡಿಯೋ ಬೇಸರ ಆಗ್ತಾ ಇದ್ದರೆ ಸೊ ಆ ಒಂದು ವೀಡಿಯೋ ಜಾಸ್ತಿ ವ್ಯೂಸ್ ಬರಲ್ಲ, ಆ ಒಂದು ವೀಡಿಯೋ ವೈರಲ್ ಆಗೋಲ್ಲ. ಮತ್ತು ಇನ್ನೊಂದು ಟಾಪಿಕ್ ಏನಪ್ಪ ಅಂತಂದರೆ, ವೀಡಿಯೋ ಕ್ವಾಲಿಟಿ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ವೀಡಿಯೋ ಕ್ವಾಲಿಟಿಗಿಂತ ಫಸ್ಟ್ ಒಂದು ಟಿಪ್ಸ್ ಏನಪ್ಪ ಅಂತಂದರೆ, ನ್ಯೂಸ್ ಸೆಲೆಕ್ಟರ್, ಕಂಟೆಂಟ್ ಸೆಲೆಕ್ಷನ್. ಎಸ್, ಈ ಕಂಟೆಂಟ್ ಸೆಲೆಕ್ಷನ್ ಅನ್ನೋದು ಅಷ್ಟು ಇಷ್ಟು ಅಲ್ಲ, ತುಂಬ ಅಂತಂದರೆ ತುಂಬ ಮ್ಯಾಟ್ರ್ ಆಗುತ್ತೆ. ಕಂಟೆಂಟ್ ಸೆಲೆಕ್ಷನ್ ಅನ್ನೋದು ಯಾವ ರೀತಿ ಅಂತಂದರೆ, ನೀವು ಕಂಟೆಂಟ್ ಸೆಲೆಕ್ಷನ್ ಮೇಲೇ ನಿಮ್ಮ ಒಂದು ವೀಡಿಯೋ ನಿಂತಿರುತ್ತೆ. ನೀವು ಕಂಟೆಂಟ್ನ ಒಳ್ಳೆ ರೀತಿ ಸೆಲೆಕ್ಷನ್ ಮಾಡಬೇಕಾಗುತ್ತೆ. ಆ ಒಂದು ಕಂಟೆಂಟ್ನ ನೀವು ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅಂತಂದರೆ, ನೀವು ಒಂದು ವಾಯ್ಸ್ ಸ್ಟುಡಿಯೋನ ಓಪನ್ ಮಾಡಿಕೊಂಡು ಅಲ್ಲಿ ಟ್ರೆಂಡಿಂಗ್ಸ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಂಬಿಟ್ಟು ಅಲ್ಲಿ ಯಾವ ಒಂದು ಟೈಟಲು ಯಾವ ರೀತಿ ಟಾಪಲ್ಲಿ ಇದ್ದಾವೆ ಅಂತ ತೋರಿಸುತ್ತೆ. ಆ ಒಂದು ಟೈಟಲ್ ಮೇಲೆ ನೀವು ಆ ಒಂದು ಟಾಪಿಕ್ ಮೇಲೆ ವೀಡಿಯೋ ಮಾಡಿದ್ರೆ 100% ನಿಮ್ಮ ಒಂದು ವೀಡಿಯೋ ಗ್ರೋ ಆಗುತ್ತೆ. ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಯಾವ ರೀತಿ ಸರ್ಚ್ ಮಾಡ್ತಿದ್ದಾರೆ, ಒಂದು ಎಲ್ಲರೂ ಕೂಡ ಯಾವ ರೀತಿ ಸರ್ಚ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಅಲ್ಲಿರುತ್ತೆ. ಓಕೆನಾ? ಇನ್ನು ಮಾತಾಡೋದಾದರೆ, ಸೊ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವು ಏನೋ ಒಂದು ಟಾಪ್ ಕಂಟೆಂಟ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ. ಟಾಪ್ ಕಂಟೆಂಟ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಈ ಒಂದು ಸೆಕೆಂಡ್ ಪಾಲಿಷನ್ನ ನೀವೇನಾದರೂ ಮಾಡ್ತಾರೆ, ನೀವು 100% ತುಂಬ ಇಂಪಾರ್ಟೆಂಟ್ ಸೆಕೆಂಡ್ ಪಾಯಿಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ವಿಡಿಯೋದಲ್ಲಿ ಕ್ವಾಲಿಟಿ. ಎಸ್, ಒಂದು ವೀಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ, ಅದೇ ನಾನು ಒಂದು ಇಲ್ಲಿ ಹಾಕ್ತಾ ಇದ್ದೀನಲ್ಲ, ಈ ಒಂದು ವೀಡಿಯೋ ಕ್ವಾಲಿಟಿ ನೋಡಿ, ಈ ಒಂದು ವೀಡಿಯೋ ಕ್ವಾಲಿಟಿ ನೋಡಿ. ಸೊ ಈ ಒಂದು ವೀಡಿಯೋ ಕ್ವಾಲಿಟಿ ನೋಡಿ, ಎರಡು ಕೂಡ ಎಷ್ಟು ಮ್ಯಾಟ್ರ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ವೀಡಿಯೋದಲ್ಲಿ ಕ್ವಾಲಿಟಿ ಕೂಡ ತುಂಬ ಅಂತಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ.
ಜನ ನೋಡುವಂಥ 3 ನಿಮಿಷ ಏನಿರುತ್ತೆ ನೋಡಿ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ 3 ನಿಮಿಷನ ನೀವು ಕ್ವಾಲಿಟಿಯಲ್ಲಿ ಇಂಪ್ರೂವ್ ಮಾಡ್ಕೊಂಡಿರ್ಬೋದು. ನೀವು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತೀರಾ ಮತ್ತು ಎಡಿಟಿಂಗ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಜನ ನೋಡೋಕ್ಕೆ ಇಂಟ್ರೆಸ್ಟ್ ಆಗುತ್ತೆ. ಇನ್ನು ನೋಡೋದಾದರೆ ಜನಕ್ಕೆ ಯಾವ ರೀತಿ ಇಂಪಾರ್ಟೆಂಟ್ ಅಂತಂದರೆ, ಜನ ಒಂದು ರೀತಿ ಕ್ವಾಲಿಟಿ ವೀಡಿಯೋಸ್ಗಳಿರಬೇಕು. ಆ ಒಂದು ಕ್ವಾಲಿಟಿಯಲ್ಲಿ ನಿಮ್ಮ ಎಡಿಟಿಂಗ್ ಕೂಡ ಸೂಪರ್ ಆಗಿದ್ದರೆ ಜನ ನಿಮ್ಮ ಒಂದು ವೀಡಿಯೋಸ್ಗಳನ್ನ ತುಂಬ ಮೆಚ್ಚುತ್ತಾರೆ ಮತ್ತು ನಿಮ್ಮ ಒಂದು ವೀಡಿಯೋಸ್ಗಳನ್ನು ತುಂಬ ನೋಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ನಿಮ್ಮ ಒಂದು ವೀಡಿಯೋಸ್ಗಳನ್ನು ನೀವು ಇಲ್ಲಿ ಗ್ರೋ ಮಾಡ್ಕೋಬೇಕು ಅಂತಂದರೆ ಫಸ್ಟ್ ನೀವು ಇಲ್ಲಿ ಏನು ಮಾಡಬೇಕು, ನಿಮ್ಮ ಒಂದು ಫಸ್ಟ್ 1 ಟಿಪ್ಸನ್ನು ಫಾಲೋ ಮಾಡಬೇಕು. ಸೆಕೆಂಡ್ 1 ಟಿಪ್ಸು ಕ್ವಾಲಿಟಿನ ಫಾಲೋ ಮಾಡಬೇಕು. ಇನ್ನು ಥರ್ಡ್ 1 ಟಿಪ್ಸು ನೀವು ಆ ಒಂದು ಟಾಪಿಕ್ ಇದೆ ನೋಡಿ, ಆ ಒಂದು ಟಾಪಿಕ್ಕಿಗೆ ನೀವು ಯಾವ ರೀತಿ ಬಿಹೇವ್ ಮಾಡ್ತೀರಾ ಮತ್ತು ಆ ಒಂದು ಎಡಿಟಿಂಗ್ ಹೆಂಗಿದೆ ಅನ್ನೋದನ್ನು ಕೂಡ ತುಂಬ ಮೆಚ್ಯೂರ್ ಆಗಿರುತ್ತೆ, ಕ್ವಾಲಿಟಿ ಕೂಡ. ಇನ್ನು ನಮ್ಮ ವೀಡಿಯೋಸ್ಗಳು ಹೆಂಗಿರಬೇಕು ಅಂತಂದರೆ, ಸೊ ಇಲ್ಲಿ ನೀವು ಎಷ್ಟು ನಿಮಿಷ ವೀಡಿಯೋಸ್ಗಳನ್ನು ಮಾಡ್ತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು 3 ನಿಮಿಷ ಅಥವಾ 4 ನಿಮಿಷ ನಿಮ್ಮ ಒಂದು ವೀಡಿಯೋಸ್ಗಳನ್ನು ಒಬ್ಬ ಆಡಿಯನ್ಸು ಕ್ಲಿಕ್ ಮಾಡಿದ್ದಾರೆ ಅಂತಂದರೆ ಮಿನಿಮಮ್ 3 ರಿಂದ 4 ನಿಮಿಷ ವೀಡಿಯೋಸ್ಗಳನ್ನು ನೀವು ಇಲ್ಲಿ ಮಾಡಬೇಕಾಗುತ್ತೆ. ಸೊ 3 ರಿಂದ 4 ನಿಮಿಷ ವೀಡಿಯೋಸ್ಗಳನ್ನ ಹಂಗಂತಲ್ಲ, ಅವರು 3 ರಿಂದ 4 ನಿಮಿಷ ನಿಮ್ಮ ಒಂದು ವೀಡಿಯೋಸ್ಗಳನ್ನು ನೋಡಬೇಕು. ನೀವು 3 ರಿಂದ 4 ನಿಮಿಷ ವೀಡಿಯೋಸ್ಗಳನ್ನು ನೋಡಿದ್ರೆ ಆಟೋಮೆಟಿಕ್ಲಿ ನಿಮ್ಮ ಚಾನಲ್ಲು ಕೂಡ ಗ್ರೋ ಆಗುತ್ತೆ ಮತ್ತು ನಿಮಗೆ ವೀಡಿಯೋಗೆ ಇಂಪ್ರೆಷನ್ನ ಕಳಿಸುತ್ತೆ ಯೂಟ್ಯೂಬು. ಇಲ್ಲಿ ನೋಡಿ, ನೀವು ಫಸ್ಟ್ ಒನ್ ಏನಪ್ಪ ಅಂತಂದರೆ, ಯೂಟ್ಯೂಬ್ ನಿಮ್ಮ ಒಂದು ಇಂಪ್ರೆಷನ್ನ ಕಳಿಸ್ಬೇಕು ಅಂತಂದರೆ ಆ ಒಂದು ವೀಡಿಯೋಗೆ 3 ರಿಂದ 4 ನಿಮಿಷ ಆಡಿಯನ್ಸ್ ಅಟೆನ್ಷನ್ ಇರಲೇಬೇಕು. ಇದರಿಂದ ನಿಮ್ಮ ಒಂದು ವೀಡಿಯೋ ಕೂಡ ಗ್ರೋ ಆಗುವಂಥ ಸಾಧ್ಯತೆ ಇರುತ್ತೆ. ಫಸ್ಟ್ ಎಲ್ಲ ಟಾಪ್ ಯೂಟ್ಯೂಬರ್ಸ್ ಡಾಕ್ಟರ್ ಬ್ರೋ, ಟೆಕ್ನಿಕೇಶ್, ಸೊ ಅವ್ರು ನೋಡ್ಬೋದು ಫಸ್ಟ್ ಏನು ಮಾಡ್ತಾರೆ ಅಂತಂದರೆ ತುಂಬ ಇಂಟ್ರೆಸ್ಟ್ ಬೀಳೋ ರೀತಿ ವೀಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಎಸ್, ತುಂಬ ಅಂತಂದರೆ ತುಂಬ ಇಂಟ್ರೆಸ್ಟ್ ಬೀಳಬೇಕು ಆ ಒಂದು ವೀಡಿಯೋದಲ್ಲಿ. 3 ರಿಂದ 4 ನಿಮಿಷ ಈ ರೀತಿ ಬಿಡೋದ್ರಿಂದ ಆ ಒಂದು ವೀಡಿಯೋ ಕೂಡ ಗ್ರೋ ಆಗುವಂಥ ಸಾಧ್ಯತೆ ತುಂಬ ಅಂತಂದರೆ ತುಂಬ ಇರುತ್ತೆ. ಇನ್ನು ನೆಕ್ಸ್ಟ್ 4th 1 ಟಾಪಿಕ್ ಬಗ್ಗೆ ಮಾತಾಡೋದಾದರೆ, ಈ ಒಂದು 4th 1 ಟಾಪಿಕ್ ಏನಪ್ಪ ಅಂತಂದರೆ, ನೀವು ಚಾನಲಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ, ಕನ್ಸಿಸ್ಟೆಂಟಿನ ನೀವು ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ದೀರಾ ಅನ್ನೋದು ಕೂಡ ಇಲ್ಲಿ ತುಂಬ ಮೆಚ್ಯೂರ್ ಆಗಿರುತ್ತೆ. ಕನ್ಸಿಸ್ಟೆಂಟ್ ಈ ಒಂದು ಇದ್ರ ಮೇಲೆ ನಿಮ್ಮ ಒಂದು ಚಾನಲ್ ಕೂಡ ನಿಂತಿರುತ್ತೆ, ನೀವು ಮಾಡ್ತಕ್ಕಂಥ ವೀಡಿಯೋ ವ್ಯೂಸ್ ಕೂಡ ನಿಂತಿರುತ್ತೆ, ಇಂಪ್ರೆಷನ್ ಕೂಡ ನಿಂತಿರುತ್ತೆ. ಯಾವ ರೀತಿ ಅಂತ ಕೇಳೋದಾದರೆ, ನಿಮ್ಮ ಒಂದು ವೀಡಿಯೋ ವೈರಲ್ ಆಗಬೇಕು ಅಥವಾ ನಿಮ್ಮ ಒಂದು ವೀಡಿಯೋಸ್ಗಳಿಗೆ ಚೆನ್ನಾಗಿ ವ್ಯೂಸ್ ಬರಬೇಕು ಆಗಿರ್ತಕ್ಕಂಥ ವೀಡಿಯೋಸ್ಗಳಿಗೆ ಅಂತಂದರೆ ನೀವು ಮಾಡ್ತಕ್ಕಂಥ ವೀಡಿಯೋ ಒಳಗೆ ಕಂಪಲ್ಸರಿ ಆಗಿ ಕನ್ಸಿಸ್ಟೆಂಟಿನ ಮೇಂಟೈನ್ ಮಾಡಬೇಕಾಗುತ್ತೆ. ಕನ್ಸಿಸ್ಟೆಂಟಿ ಅಂತಂತಂದರೆ ಆ ಒಂದು ವೀಡಿಯೋ ಕನ್ಸಿಸ್ಟೆಂಟ್ ಆಗಿ ನೀವು ವಾರಕ್ಕೆ 1 ವೀಡಿಯೋಸ್ಗಳನ್ನೇ ಮಾಡಿ, ವಾರಕ್ಕೆ 1 ವೀಡಿಯೋಸ್ಗಳನ್ನೇ ಮಾಡ್ತಾ ಇದ್ದರೆ, ಯಾವ ದಿನ ಎಷ್ಟು ಸಮಯಕ್ಕೆ ನೀವು ವೀಡಿಯೋಸ್ಗಳನ್ನ ಹಾಕ್ತಿದ್ರೋ, ಯಾವ ದಿನಕ್ಕೆ ವೀಡಿಯೋಸ್ಗಳನ್ನ ಹಾಕ್ತಿರೋ ಅದೇ ದಿನವೇ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದ್ರಿಂದ ಸೊ ನಿಮ್ಮ ಒಂದು ಚಾನಲ್ಲು ಕೂಡ ನಿಮಗೆ ಆಡಿಯನ್ಸ್ ಕೂಡ ತುಂಬ ಬೆಳೆಯುತ್ತೆ. ಇನ್ನು 5th 1 ಟಾಪಿಕ್ ಏನಪ್ಪ ಅಂತಂದರೆ, ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಕು ಈ ಒಂದು ವೀಡಿಯೋದಲ್ಲಿ ಅಂತಂದರೆ 5th 1 ಟಾಪಿಕ್ಕು ಏನಪ್ಪ ಅಂತಂದರೆ, ನೀವು ವೀಡಿಯೋಸ್ಗಳನ್ನ ಮಾಡ್ತೀರಾ. ಈ ಒಂದು ವೀಡಿಯೋಸ್ಗಳನ್ನ ಮಾಡೋ ಮುಂದೆ ಫಸ್ಟ್ 1 ನೀವು ಟಾಪಿಕ್ಗಳನ್ನೇನೋ ಸೆಲೆಕ್ಟ್ ಮಾಡ್ತೀರಾ, ಎಲ್ಲನೂ ಕೂಡ ಟಾಪ್ ಒಳಗಿದ್ದರೆ. ಇನ್ನು ಒಂದನ್ನು ಮಿಸ್ಟೇಕ್ ಮಾಡ್ತೀರಾ, ಏನಪ್ಪ ಅಂತಂದರೆ ಈ ಕ್ವಾಲಿಟಿನೂ ಕೂಡ ಮೆಚ್ಯೂರ್ ಆಗಿರ್ತೀರಾ ಮತ್ತು ಟ್ರೆಂಡಿಂಗ್ಸು ಕೂಡ ಇಟ್ಟಿರ್ತೀರಾ. ಆದರೆ ಫಸ್ಟು 3 ರಿಂದ 4 ನಿಮಿಷ ಅರ್ಜೆಂಟ್ ಮಾಡಿಬಿಟ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಸಿಕ್ಸ್ ವೀಡಿಯೋ ಮಾಡಿಬಿಟ್ರೆ ನಿಮ್ಗೊಂದು ವೀಡಿಯೋ ಕೂಡ ಗ್ರೋ ಆಗಲ್ಲ, ನಿಮ್ಮ ಒಂದು ಚಾನಲ್ ಕೂಡ ಡೌನ್ ಆಗಿಬಿಡುತ್ತೆ. ಸೊ ಈ ರೀತಿ ಮಾಡಬಾರ್ದು ಫ್ರೆಂಡ್ಸ್. ಸೊ ನೀವು ಮಾಡ್ತಕ್ಕಂಥ ವೀಡಿಯೋ ವೈರಲ್ ಆಗುವಂಥ ಎಡಿಟಿಂಗ್ ಕೂಡ ನಿಮ್ಮ ಒಂದು ವೀಡಿಯೋದಲ್ಲಿ ಇರಬೇಕು, ಅಂದರೆ ಮಾತ್ರ ನೀವು ಇಲ್ಲಿ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗೋಕ್ಕಾಗೋದು. ಸೊ ಇದನ್ನು ನೀವು ಇಲ್ಲಿ ಮೈಂಡಲ್ಲಿ ಇಟ್ಕೊಂಡು ವೀಡಿಯೋಸ್ಗಳನ್ನು ನೀವು ಇಲ್ಲಿ ಮಾಡಬೇಕಾಗುತ್ತೆ. ಮತ್ತು ನೀವು ಇದನ್ನು ಮರ್ತೋಗ್ಬಿಟ್ರೆ ಸೊ ನಿಮ್ಮ ಒಂದು ಚಾನಲ್ ಪೂರ್ಣವಾಗಿ ಬರ್ಬಾದಾಗಿ ಹೋಗಿಬಿಡುತ್ತೆ. ಸೊ ಈ ಫೋಟೋದಲ್ಲಿ ಹೆಂಗೆ ಕೂತಿದ್ದಾರೆ ನೋಡಿ, ಹಂಗೆ ನಾವು ತಲೆ ಕೆಡ್ಸ್ಕೊಂಡು ಕೊಂಡಿರ್ಬೇಕಾಗುತ್ತೆ ಫ್ರೆಂಡ್ಸ್. ನೋಡ್ಬೋದು ತುಂಬ ಯೂಟ್ಯೂಬ್ ಮಾಡ್ತಾ ಇದ್ದಾರೆ, ತುಂಬ ಜನ ಕಾಂಪಿಟೇಷನ್ ಇದೆ. ಈ ಕಾಂಪಿಟೇಷನಲ್ಲಿ ನಾವು ಕೂಡ ಬೆಳೆದು ನಿಲ್ಲಬೇಕು ಅನ್ನೋ ಒಂದು ಇದು ಇತ್ತು ಅಂತಂದರೆ ನೀವು 100% ಒಂದಲ್ಲ ಒಂದಿನ ಒಬ್ಬ ಸಕ್ಸಸ್ಫುಲ್ ಮತ್ತು ಒಬ್ಬ ಯೂಟ್ಯೂಬರ್ ಆಗೇ ಆಗೋದ್ರಲ್ಲಿ ಮತ್ತೊಂದು ಮಾತಿಲ್ಲ. ನಿಮ್ಮ ಒಂದು ಯೂಟ್ಯೂಬ್ ಕನಸನ್ನ ನೀವು ಇಲ್ಲಿ ನನಸು ಮಾಡ್ಕೋಬೇಕು ಅಂತಂದರೆ ಹಾರ್ಡ್ ವರ್ಕ್ ಮಾಡಬೇಕು. ಈ ಹಾರ್ಡ್ ವರ್ಕಿಂದನೇ ಮಾತ್ರ ನೀವು ಇಲ್ಲಿ ಯೂಟ್ಯೂಬ್ನಲ್ಲಿ ಮಾಡೋಕ್ಕಾಗೋದು. ನೀವು ಇಲ್ಲಿ ಹಾರ್ಡ್ ವರ್ಕ್ ನೋ ಸ್ಮಾರ್ಟ್ ವರ್ಕ್. ಸೊ ನೀವಿಲ್ಲಿ ಏನು ಈ ಸ್ಕಿಲ್ನ ಎಡಿಟಿಂಗ್ ಮಾಡ್ಕೋಬೇಕು ಅಂತಂದರೆ ನೀವು ಎಡಿಟಿಂಗ್ ಸ್ಕಿಲ್ನ ಇಂಪ್ರೂವ್ ಮಾಡ್ಕೋಬೇಕು. ಓಕೆ, ನೀವು ಇವಾಗ ಏನೋ ಒಂದು ಮಾಡಿ ಎಡಿಟಿಂಗ್ ಸ್ಕಿಲ್ ಅಂತೂ ಇಂಪ್ರೂವ್ ಮಾಡ್ಕೊಂಡ್ರೆ, ಆದರೆ ನೀವಿಲ್ಲಿ ವಿಡಿಯೋ ರೆಕಾರ್ಡ್ ಮಾಡೋದಿದೆಯಲ್ಲ ವೆರಿ ಕಷ್ಟ. ನಿಮ್ಮ ತಂದೆ ತಾಯಿನ ನೋಡಿ, ನಿಮ್ಮ ತಂದೆ ತಾಯಿನ ನೋಡಿ, ನಿಮ್ಮ ಅಕ್ಕನ ನೋಡಿ, ನಿಮ್ಮ ಮನೇಲಿ ಇರ್ತಕ್ಕಂಥ ಫ್ಯಾಮಿಲಿ ಎಷ್ಟು ಕಷ್ಟಪಡ್ತಾ ಇದೆ ಅನ್ನೋದನ್ನು ನೋಡಿ. ಇದನ್ನು ನೋಡಿ ಆದರೂ ನೀವು ಮೆಹನತ್ ಮಾಡಲೇಬೇಕು, ಕೆಲಸನ ಶುರು ಮಾಡಲೇಬೇಕು. ನೀವು ಇವಾಗ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ರೆ ಅಂತ ಇಟ್ಕೊರಿ, ನಿಮ್ಮ ಜೀವನ ಎಲ್ಲೋ ಹೋಗಿಬಿಡುತ್ತೆ. ನೀವು ಯೂಟ್ಯೂಬ್ ವೆರಿ ಇಂಪಾರ್ಟೆಂಟ್. ನೀವು ಜೀವನದಲ್ಲಿ ಏನು ಆಗಬೇಕಂತಿದ್ದೀರಾ ಅದನ್ನು ನೋಡ್ಕೊಳ್ಳಿ. 4 ಜನ ಹಂಗೆ ಹೇಳ್ತಾರೆ, ನನ್ನನ್ನು ಹೀಯಾಳಿಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನೀವು ನಿಮ್ಮ ಕೆಲಸನ ನಿಲ್ಸಕ್ಕೆ ಹೋಗ್ಬೇಡಿ. ಕೆಲಸ ಕಂಟಿನ್ಯೂ ಆಗ್ತಾನೇ ಇರಬೇಕು. ಕೆಲಸ ಕಂಟಿನ್ಯೂ ಆದರೆ ತಾನೇ ಸೊ ನಿಮಗೆ ಒಂದು ವ್ಯಾಲ್ಯೂ ಸಿಗೋದು. ನೋಡಿರಿ, ನೀವು ಕಷ್ಟಪಟ್ಟು ಇಷ್ಟಪಟ್ಟು ಎಡಿಟಿಂಗ್ ಸ್ಕಿಲ್ನ ಕಲೀರಿ.
ಸೊ ನೀವು ಮಸ್ತಿ ಮಾಡ್ತಾ ಹಾಯಾಗಿದ್ದರೆ 100% ಒಂದಲ್ಲ ಒಂದು ದಿನ ಸೋಲ್ಬೇಕಾಗುತ್ತೆ. ಕೆಲಸ ಮಾಡೋ ಟೈಮಲ್ಲಿ ಕೆಲಸ ಮಾಡಬೇಕು, ಹಾಗೆ ಇದು ಮಾಡೋ ಟೈಮಲ್ಲಿ ಇದು ಕೂಡ ಮಾಡಬೇಕಾಗುತ್ತೆ. ನೀವು ಒಬ್ಬ ಪರ್ಸನಾಗಿ ಹೊರಹೊಮ್ಮಬೇಕಾಗುತ್ತೆ. 4 ಜನರ ಮಾತನ್ನು ಕೇಳಬಾರ್ದು. ನಿಮಗೆ ನೀವು ಏನಾಗಬೇಕಂತಿದ್ದೀರೋ ನೀವು ಒಂಟಿಯಾಗಿ ಸಮಾಲೋಚಿಸಿ. ಸೊ 4 ದಿನ ಮೊಬೈಲ್ ಬಿಟ್ಬಿಡಿ. ಇದನ್ನು ಯೋಚನೆ ಮಾಡಿ, ನೀವು ಯೂಟ್ಯೂಬರ್ ಆಗಬೇಕಾ ಬೇಡವಾ? ನೀವು ಯೂಟ್ಯೂಬರ್ ಆಗಬೇಕು ಅಂತಿದ್ರೆ ಎಲ್ಲನ ಬಿಟ್ಟು ಯೂಟ್ಯೂಬಲ್ಲಿ ಬನ್ನಿ, ಯೂಟ್ಯೂಬ್ ಬಗ್ಗೆ ಮಾಡಿರಿ, ಯೂಟ್ಯೂಬ್ ವೀಡಿಯೋಸ್ಗಳನ್ನು ಮಾಡಿರಿ, ಗ್ರೋ ಆಗಿರಿ. ಹಾಗೆ ನೀವು ಕೂಡ ಇಲ್ಲಿ ಯೂಟ್ಯೂಬ್ ಅಂದ ತಕ್ಷಣ ಅಷ್ಟು ಸಿಂಪಲ್ ಅಂತೂ ಅಲ್ವೇ ಅಲ್ಲ ಗೈಸ್. ಇದು ವೆರಿ 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 ಡೇಂಜರಸ್ ಅಂತಂದರೆ ವೆರಿ ಟಫ್ ಕೆಲಸ ಇದೆಲ್ಲ. ಎಡಿಟಿಂಗ್ ಆಗಿರ್ಬೋದು, ಇದು ಆಗಿರ್ಬೋದು, ತುಂಬ ಕಷ್ಟ. ನೀವು ಫಸ್ಟಿಗೆ ಯಾವುದೇ ಥರ ನಿಮ್ಮ ಕೈ ಕಡೆ ಆಗಿರ್ಬೋದು ಯಾವುದೇ ಥರ ದುಡ್ಡನ್ನು ತೊಗೊಳಕ್ಕೆ ಹೋಗಬೇಡಿ. ಸೊ ನೀವು ಎಷ್ಟು ಒಂದು ಮೊಬೈಲ್ ಇದೆ ಆ ಒಂದು ಮೊಬೈಲಲ್ಲೇ ಸ್ಟಾರ್ಟ್ ಮಾಡಿ. ಸೊ ನೀವು ಕ್ವಾಲಿಟಿನೇ ಇಂಪ್ರೂವ್ ಮಾಡಬೇಕು, ಮೈಕ್ ತೊಗೋಬೇಕು ಅಂತ ಹೇಳ್ಬಿಟ್ಟು ದುಡ್ಡನ್ನ ತೊಗೊಂಡ್ರೆ ಸೊ ಅದು ತುಂಬ ಇದು ಆಗುತ್ತೆ ಗೈಸ್. ಸೊ ನೀವು ಇಲ್ಲಿ ದುಡ್ಡನ್ನು ತೊಗೋಬೇಡಿ. ನೀವು ಆರಾಮಾಗಿ ಒಂದು ಚಿಕ್ಕ ಮೊಬೈಲಲ್ಲೇ ಸ್ಟಾರ್ಟ್ ಮಾಡಿ. ನಿಮಗೆ ಅಷ್ಟು ಲೈಟಿಂಗ್ ಬೇಕು, ನಂಗೆ ಕ್ಲಿಯಾರಿಟಿ ಬೇಕು ಅಂತಂದರೆ ಬಿಸಿಲಲ್ಲಿ ಬಂದು ವೀಡಿಯೋ ಮಾಡಿ. ನೀವೆಲ್ಲ ಸುಮ್ಮನೆ ದುಡ್ಡನ್ನು ಹಾಕಿ ಆ ದುಡ್ಡಿಗೆ ತಕ್ಕಂಗೆ ವ್ಯೂಸ್ ಬರಲಿಲ್ಲ ಅಂತಂದರೆ ಸೊ ನೀವು ದುಡ್ಡಿಗೆ ಹಾಕಿರ್ತಕ್ಕಂಥ ದುಡ್ಡು ಕೂಡ ವೇಸ್ಟ್ ಆಗಿಬಿಡುತ್ತೆ. ಸೊ ಆದ ಕಾರಣ ದುಡ್ಡನ್ನು ಫಸ್ಟಿಗೆ ಸ್ಟಾರ್ಟ್ ಮಾಡಿದಾಗ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಇದನ್ನು ನೀವು ಒಂದು ಪಾರ್ಟ್ ಟೈಮ್ ಜಾಬಾಗಿ ಇಟ್ಕೋರಿ, ಸ್ವಲ್ಪ ಗ್ರೋ ಆಗೋವರೆಗೂ ಚಾನಲು. ಹಾಗೆ ನನ್ನ ಚಾನಲಲ್ಲಿ ನಿಮಗೆ ಯಾವುದೇ ಥರ ಟಿಪ್ಸ್ ಬೇಕಂತಂದ್ರೆ ನನ್ನ ಚಾನಲ್ನ ಕಾಂಟ್ಯಾಕ್ಟ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಐಡಿ ಕೂಡ ಡಿಸ್ಕ್ರಿಪ್ಷನಲ್ಲಿದೆ. ನಿಮ್ಗೆ ಯಾವುದೇ ಥರ ಪ್ರಾಬ್ಲಮ್ ಇದ್ದರೂ ನನಗೆ ಕಾಂಟ್ಯಾಕ್ಟ್ ಮಾಡಿ, ಅಥವಾ ನನಗೆ ನೀವು ಇಲ್ಲಿ ಮೆಸೇಜ್ ಮಾಡಿದ್ರೆ 100% ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಹೊಸ ಚಾನಲ್ ತೆಗ್ದೀನಿ, ನೀವು ನೋಡ್ಕೊಂಡು ಬನ್ನಿ. ಸೊ ಇದು ಆಗಿತ್ತು ಇವತ್ತಿನ ಒಂದು ವಿಡಿಯೋ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿರಿ. ಸೊ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಲೈಫ್ ಕಡೆ ಗಮನ ಕೊಡಿ ಅಂತ ಆಯ್ತಾ. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಮುಗಿಸೋಕ್ಕಿಂತ ಫಸ್ಟು ಹೊಸ ವಿಡಿಯೋ ಗುರು, ಇದು ಫಸ್ಟ್ ಟೈಮ್ ವಿಡಿಯೋ ಮಾಡಿದ್ದೀನಿ ಒಂದು ಹೊಸ ಚಾನಲಲ್ಲಿ. ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಆಯ್ತಾ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.